ನಮಸ್ಕಾರ. ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಬೆಳಗಿನ ವಂದನೆಗಳು. ಮಹಾತರ್ ಫೌಂಡೇಶನ್ನ ಈ ಸಮಗ್ರ ಜೀವನ ಶೈಲಿ ಇಂದಿನ ಭಾಗದ ಆರಂಭಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಮೊದಲನೆಯದಾಗಿ ಮಹಾತರ್ ಬಾಬಾಜಿ ಅವರಿಗೆ ಹಾಗೂ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಂಗನಾಥ್ ಗುರೂಜಿ ಹಾಗೂ ನಾಗರಾಜ್ ಗುರೂಜಿಗಳಿಗೆ, ಹಾಗೂ ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಹಾಗೂ ಪ್ರಕೃತಿ ಮಾತೆಗೂ ಸಹ ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೇತು ವಿಜ್ಞಾನ. ಪತ್ರಿಜಿಯವರ ಈ ಸೇತು ವಿಜ್ಞಾನ ಬಹಳಷ್ಟು ವಿಷಯಗಳನ್ನ ನಮ್ಗೆ ಹೇಳ್ತಾ ಬಂದಿದೆ. ವಾಯ್ಸ್ ಕರೆಕ್ಟ್ ಆಗಿದೆಯಾ? ಬ್ರಹ್ಮಶ್ರೀ ಪತ್ರಿಜಿಯವರು ತುಳಸಿ ದಳ ಪುಸ್ತಕದಲ್ಲಿ ಹೀಗೆ ಹೇಳಿದ್ದಾರೆ: ಆಧುನಿಕ ಭೌತಿಕ ಶಾಸ್ತ್ರಜ್ಞರಲ್ಲಿ ಐನ್ಸ್ಟೈನ್ ಹೇಗೋ ಹಾಗೆ ಆಧುನಿಕ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಅವರಂತವರು ಸೇತ್ ಜೇನ್ ರಾಬರ್ಟ್ ಮತ್ತು ರಾಬರ್ಟ್ ಎಫ್ ಭಟ್ ಆಧ್ಯಾತ್ಮಿಕ ದಂಪತಿಗಳ ಭಗೀರಥ ಆಧ್ಯಾತ್ಮಿಕ ಪ್ರಯತ್ನ ಪ್ರಸಾದವೇ ಸೇತು ವಿಜ್ಞಾನ. ತುಳಸಿ ದಳದಲ್ಲಿ ಒಂದ್ ಮಾತು ಹೇಳ್ತಾರೆ ಪತ್ರಿಜಿಯವರು. ಸೇತ್ ಅಂದ್ರೆ ಒಬ್ಬ ಮೇಲಿನ ಲೋಕ ಪುಣ್ಯಾತ್ಮ ಜೇನ್ ರಾಬರ್ಟ್ಸ್ ಎನ್ನುವ ಮಹಿಳೆಯ ಮೂಲಕ 1965ರಿಂದ 1985ರವರೆಗೂ ಚಾನಲಿಂಗ್, ಸ್ವಲ್ಪ ಕಾಲಿಕ ಪರಕಾಯ ಪ್ರವೇಶವನ್ನ ಮಾಡಿಸ್ತಾರೆ ಎನ್ನುವ ಪ್ರಕ್ರಿಯೆ ಮೂಲಕ ಪರಿಪೂರ್ಣ ಜ್ಞಾನವನ್ನು ಭೂಲೋಕಕ್ಕೆ ತಲುಪಿಸಿದಂತಹ ಮಹಾತ್ಮ ಅಂತ ಹೇಳ್ತಾರೆ. ಈ ಸೇತ್ ವಿಜ್ಞಾನದ ಮೇಲೆ ಆಂಗ್ಲ ಭಾಷೆಯಲ್ಲಿ 20 ಪುಸ್ತಕಗಳು ಬೆಳಕಿಗೆ ಬಂದಿವೆ. ಅದರಲ್ಲಿ ಕೆಲವು ಇಲ್ಲಿವೆ. ದ ಸೇತ್ ಮೆಟೀರಿಯಲ್, ಸೇತ್ ಸ್ಪೀಕ್ಸ್, ದ ನೇಚರ್ ಆಫ್ ಪರ್ಸನಲ್ ರಿಯಾಲಿಟಿ, ವಾಲ್ಯೂಮ್ 1 and 2, ದ ನೇಚರ್ ಆಫ್ ಸೈಕ್ ಅಂಡ್ ದ ನೇಚರ್ ಆಫ್ ಇಂಡಿವಿಜುವಲ್ ಅಂಡ್ ಮಾಸ್ ಇವೆಂಟ್ಸ್ ಮುಂತಾದವು ಈ ಸೇತ್ ವಿಜ್ಞಾನದ ಆಂಗ್ಲ ಭಾಷೆಯ ಪುಸ್ತಕಗಳಾಗಿವೆ. ಪ್ರತಿ ಪಿರಮಿಡ್ ಧ್ಯಾನ ಮಾಸ್ಟರ್ ತಪ್ಪದೇ ಓದಬೇಕಾದ ಪುಸ್ತಕಗಳಿವು. ರಮಣರವರಿಗೆ ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕು ಇದನ್ನ ಬರೆದಿರೋ ರಮಣರವರಿಗೆ. ಈಗ ಕನ್ನಡಿಗರಿಗೆ ಸೇತ್ ವಿಜ್ಞಾನ ಈ ಕಿರು ಹೊತ್ತಿಗೆ ಮೂಲಕ ಲಭ್ಯವಾಗುತ್ತಿದೆ. ಇದ್ರ ಬಗ್ಗೆ ಮುಂದುವರಿತಾ ಹೋದ್ರೆ ಅದರಲ್ಲಿ ಕೆಲವು ವಿಷಯಗಳನ್ನ ಹೇಳ್ತಾ ಬಂದಿದ್ದಾರೆ ಪತ್ರಿಜಿ ಗುರುಗಳು. ನೀವೇ ಸೃಷ್ಟಿಕರ್ತರು. ಯಾವ ಲೋಕದಲ್ಲಾದರೂ ಯಾವ ಕಾಲದಲ್ಲಾದರೂ ನಿಮ್ಮ ವಾಸ್ತವವನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತಿದ್ದೀರಿ. ನಿಮ್ಮ ಬಾಹ್ಯ ಪ್ರಪಂಚದಲ್ಲಿ ಸಂಭವಿಸುತ್ತಿರುವ ಭೌತಿಕ ಘಟನೆಗಳೆಲ್ಲ ನಿಮ್ಮ ಅಂತರ್ಶಕ್ತಿಯಲ್ಲೇ ಉದ್ಭವಿಸುತ್ತಿದೆ. ನಿಮ್ಮ ಆಲೋಚನೆಗಳೇ ಭೌತಿಕ ಘಟನೆಗಳಾಗಿ ವಾಸ್ತವ ರೂಪವನ್ನ ಹೊಂದುತ್ತದೆ. ನೀವೇನು ಆಲೋಚನೆ ಮಾಡ್ತೀರೋ ಅದು ನಮ್ಗೆ ವಾಸ್ತವ ರೂಪನ ಹೊಂದುತ್ತೆ ಅಂತ ಹೇಳ್ತಾರೆ. ನಿಮ್ಮ ಆಲೋಚನೆಗಳು ವಿದ್ಯುತ್ ಅಯಸ್ಕಾಂತ ತರಂಗಗಳು. ನೀವು ಏನು ಆಲೋಚಿಸಿದರೆ ಅದು ಭೌತಿಕ ಘಟನೆಗಳಾಗಿ ರೂಪ ಪಡೆಯುತ್ತದೆ. ಅನಾರೋಗ್ಯ ಕುರಿತು ಆಲೋಚಿಸಿದರೆ ಅನಾರೋಗ್ಯ ಪ್ರಾಪ್ತಿಯಾಗುತ್ತದೆ. ದುಃಖ ಕುರಿತು ಆಲೋಚಿಸಿದರೆ ದುಃಖ ಪ್ರಾಪ್ತಿಯಾಗುತ್ತದೆ. ಸಂತೋಷ ಕುರಿತು ಆಲೋಚಿಸಿದರೆ ಸಂತೋಷ ಪ್ರಾಪ್ತಿಯಾಗುತ್ತದೆ. ಈ ರೀತಿಯ ವಾಸ್ತವಿಕ ಘಟನೆಗಳು ನಮ್ಮ ಜೀವನದಲ್ಲಿ ನಾವೇನ್ ಅನ್ಕೊಂತೀವೋ ಅದು ತರ ನಡೆಯುತ್ತೆ ಅನ್ನೋದು ನಮ್ಮ ಪತ್ರಿಜಿಗಳ ಮಾತು. ಜೀವನದಲ್ಲಿ ಎದುರಾಗುವ ಸವಾಲುಗಳ ಮುಂದೆ ನಾವು ಅಶಕ್ತರಲ್ಲ. ಅವುಗಳನ್ನು ಎದುರಿಸುವ ನಂಬಿಕೆಯಿಂದಲೇ ಸವಾಲುಗಳನ್ನು ಆರಿಸಿಕೊಂಡಿರುತ್ತೇವೆ. ಇಷ್ಟೇ ಹೊರತು ಯಾದೃಚ್ಛಿಕವಾಗಿ ಅವು ಬಂದಿಲ್ಲ. ನೀವು ಆಹ್ವಾನಿಸಿದರೆ ಮಾತ್ರ ಆ ಸವಾಲುಗಳು ನಿಮ್ಮನ್ನು ಎದುರಾಗುತ್ತವೆ. ಈ ವಿಷಯ ನಿಮಗೆ ತಿಳಿಯಲ್ಪಟ್ಟರೆ ನಿಮ್ಮ ಜೀವನ ಗತಿಯನ್ನು ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ಳಬಹುದು. ನಿಮ್ಮನ್ನು ನೀವು ಪುರೋಭಿವೃದ್ಧಿ ಮಾಡಿಕೊಳ್ಳುತ್ತಿದ್ದರೆ ನಿಮ್ಮ ಸುತ್ತು ಆವರಿಸಿರುವ ಪ್ರಪಂಚದ ಪುರೋಭಿವೃದ್ಧಿಗೆ ಸಹಕಾರ ನೀಡುವಂತವರಾಗುತ್ತೀರಿ ಅಂತ ಅಂತಾರೆ. ನೀವು ಈ ವಿಶಾಲ ವಿಶ್ವದಲ್ಲಿ ಒಂದು ಭಾಗ. ನೀವು ವಿಕಾಸವಾಗುತ್ತಿದ್ದರೆ ಇಡೀ ವಿಶ್ವವು ವಿಕಾಸವಾಗುತ್ತದೆ.
ನಿಮ್ಮ ಪ್ರಾಮುಖ್ಯತೆಯೇ ವಿಶ್ವದ ಪ್ರಾಮುಖ್ಯತೆ. ಈ ಅನಂತ ಚೈತನ್ಯ ಮಹಾಯಾತ್ರೆಯಲ್ಲಿ ಎಲ್ಲವೂ ಸಾಧ್ಯವೇ? ನೀವು ಯಾವಾಗಲೂ ಒಂಟಿಯಲ್ಲ, ನೀವು ಯಾವಾಗಲೂ ಯಾರೊಡನೆಯೂ ಪೈಪೋಟಿ ಪ್ರದರ್ಶಿಸಿಲ್ಲ. ನಿಮ್ಮ ವಿಶಿಷ್ಟತೆ ನಿಮ್ಮದೇ, ನಿಮ್ಮ ಪ್ರತ್ಯೇಕತೆ ನಿಮ್ಮದೇ. ಈ ವಿಶಾಲ ವಿಶ್ವದಲ್ಲಿ ಯಾರೂ ಇನ್ನೊಬ್ಬರಿಗೆ ಸ್ಪರ್ಧಿಯಾಗಿ ಇಲ್ಲ. ಹಾಗೆ ಇರುವಂತಿದ್ದರೆ ಈ ಪ್ರಪಂಚ ಇರುತ್ತಿರಲಿಲ್ಲ. ಏನು ಬೇಕಾದರೂ ಅದನ್ನು ಸಾಧಿಸಿಕೊಳ್ಳುವ ಸರ್ವ ಸಮರ್ಥತೆ ನಿಮ್ಮಲ್ಲಿ ನಿಗೂಢವಾಗಿ ನಿಕ್ಷಿಪ್ತವಾಗಿದೆ. ಅಂದ್ರೆ ನೀವೇನ್ ಅನ್ಕೋತಿರೋ ಅದನ್ನ ಸಾಧಿಸೋ ಅಂತ ಛಲ ನಿಮ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ. ಅದನ್ನ ನಾವು ಹೊರಗಡೆ ತರಬೇಕು. ನೀವಿರುವ ಪ್ರಪಂಚ ಒಂದು ನಾಟಕ ರಂಗದಂತಿದೆ. ಇದರಲ್ಲಿ ಅವರವರ ಪಾತ್ರವನ್ನು ಅವರು ಚೆನ್ನಾಗಿ ಮಾಡಿದರೆ ಅದರ ಕಳೆ ಕಟ್ಟುತ್ತದೆ. ಯಾವ ಪಾತ್ರ ಕೂಡ ಹೀನವಾದದ್ದಾಗಲಿ ಉನ್ನತವಾದದ್ದಾಗಲಿ ಇರುವುದಿಲ್ಲ. ಅವುಗಳ ಪ್ರತ್ಯೇಕತೆ ಅವುಗಳಿಗೆ ಇರುತ್ತದೆ. ಪ್ರತಿ ಪ್ರಾಣಿ ಕೂಡ ಮುಖ್ಯ ಭಾಗ್ಯವ. ಪ್ರತಿ ಪ್ರಾಣಿ ಅಭಿವೃದ್ಧಿಗೆ ಪರಿಣಾಮ ಹೊಂದಿಲ್ಲಕ್ಕೆ ಅಪಾರವಾದ ಅವಕಾಶಗಳು ಆ ಪ್ರಾಣಿಗಳಿಗೆ ಸೂಕ್ತವಾಗಿರುತ್ತದೆ. ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿಗಳು ಸಹ ಇದರಲ್ಲಿ ಈ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇದೆ. ನಿಮ್ಮ ಆಲೋಚನಾ ದೃಷ್ಟಿಯನ್ನು ಹಿಡಿದು ನಿಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳು, ವಾತಾವರಣ ರೂಪಾಂತರ ಹೊಂದುತ್ತಿರುತ್ತದೆ. ಆಶಾವಾದದ ದೃಷ್ಟಿ ಇದ್ದಾಗ ಆಶಾವಾದದ ಪರಿಸ್ಥಿತಿಗಳು, ನಿರಾಶಾವಾದ ದೃಷ್ಟಿಕೋನ ಇದ್ದಾಗ ನಿರಾಶಾವಾದದ ಪರಿಸ್ಥಿತಿಗಳು ನಿಮ್ಮ ಕಡೆ ಆಕರ್ಷಿಸುತ್ತದೆ. ಅಂದ್ರೆ ಈ ಒಟ್ಟಾರೆ ಪತ್ರಿಜಿಯವರು ಈ ಟಾಪಿಕ್ ಅಲ್ಲಿ ಅಂದ್ರೆ ನೀವೇ ಸೃಷ್ಟಿಕರ್ತರು ಅನ್ನೋದ್ರಲ್ಲಿ ಹೇಳ್ತಾ ಇರೋದು ಏನಂದ್ರೆ, ನೀವು ಏನ್ ಅನ್ಕೊಂತೀರೋ ಅದನ್ನ ಸಾಧನೆ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ ಅಂತ. ನೀವು ಕೋರಿಕೊಳ್ಳದೆ ಯಾವ ಪರಿಸ್ಥಿತಿಗಳು ಅವಷ್ಟಕ್ಕೆ ಅವೇ ನಿಮ್ಮ ಕಡೆ ಆಕರ್ಷಿತವಾಗವು ಅಂತ ಹೇಳ್ತಾರೆ. ಉದಾಹರಣೆ, ನೀವು ಸಂಗೀತ ವಿದ್ವಾಂಸ ಆಗಬೇಕು ಲಕ್ಷ್ಯ ಇಟ್ಕೊಂಡಿದ್ರೆ ನಿಮ್ಮ ಗಮನ ಆ ಕಡೆ ಹೋಗುತ್ತೆ. ಏನ್ ಅನ್ಕೊಂತೀರ ಒಟ್ಟಿಗೆ ನೀವು ನಿಮ್ಮ ಜೀವನದಲ್ಲಿ ಏನ್ ಅನ್ಕೊಂತೀರ ಅದನ್ನ ಸಾಧಿಸೋದಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಪ್ರಕೃತಿ ಎಷ್ಟು ಸಹಜವೋ ನಿಮ್ಮ ಮಸ್ತಿಷ್ಕದಿಂದ ಬರುವ ಐಡಿಯಾಗಳು ಕೂಡ ಅಷ್ಟೇ ಸಹಜ ಅಂತ ತಿಳಿದುಕೊಳ್ಳಿ. ದುರಾದೃಷ್ಟವಶಾತ್ ನೀವು ನಿಮ್ಮ ಮನಃಶಕ್ತಿಯಿಂದ ಬೆಳಕಾಗುವ ಐಡಿಯಾಗಳನ್ನು, ಆಲೋಚನೆಗಳನ್ನು ವಿವೇಚನೆಯಿಂದ ಪರೀಕ್ಷೆ ಮಾಡಿಕೊಳ್ಳಲಿಲ್ಲ. ನೀವು ಯಾವ ಪ್ರಪಂಚದಲ್ಲಿ ಹುಟ್ಟಬೇಕೋ ಯಾವ ದೇಶದಲ್ಲಿ ಹುಟ್ಟಬೇಕೋ, ಯಾವ ತಂದೆ ತಾಯಿಯ ಮೂಲಕ ಹುಟ್ಟಬೇಕೋ ಎನ್ನುವ ಎಂತಹ ವಾತಾವರಣದಲ್ಲಿ ಹುಟ್ಟಬೇಕೋ, ಸ್ತ್ರೀಯಾಗಿ ಹುಟ್ಟಬೇಕೋ, ಪುರುಷನಾಗಿ ಹುಟ್ಟಬೇಕೋ, ಎಂತ ಸಮಸ್ಯೆಗಳು ಸವಾಲುಗಳನ್ನು ಈ ಜನ್ಮದಲ್ಲಿ ತೆಗೆದುಕೊಳ್ಳಬೇಕು ಎಲ್ಲಾ ನಿರ್ಣಯಿಸಿಕೊಂಡೇ ಈ ಜನ್ಮವನ್ನ ತೆಗೆದುಕೊಂಡಿರ್ತೀರಾ. ಇವೆಲ್ಲ ನಿಮ್ಮ ಮನೋಶಕ್ತಿಯಿಂದ ಬಂದ ಆಲೋಚನೆಗಳೇ ಆಗಿರುತ್ತವೆ. ನಿಮ್ಮ ಆಶಯಗಳಿಗೆ ಅನುಗುಣವಾಗಿಯೇ ನಿಮ್ಮ ಪರಿಸ್ಥಿತಿಗಳು, ಅನುಭವಗಳು ಎದುರಾಗಿರುತ್ತವೆ. ನಿಮ್ಮ ಊಹೆ, ಆಲೋಚನೆ, ನಂಬಿಕೆ, ಕನಸು, ಸಂಕಲ್ಪಗಳು, ಸ್ಪಂದನೆಗಳು, ಭಯ, ಆಶಯಗಳು, ಕೋರಿಕೆಗಳು, ತೃಷೆ ಮೊದಲಾದವುಗಳಿಂದಲೇ ನಿಮ್ಮ ವಾಸ್ತವವನ್ನ ನೀವು ಸೃಷ್ಟಿಸಿಕೊಂಡಿದ್ದೀರಾ. ನಿಮ್ಮ ವಾಸ್ತವದ ಕರ್ತೃಗಳು ನೀವೇ. ಇದಕ್ಕೆ ಮಿಂಚಿದ ಬೇರೆ ಯಾವ ಸೂತ್ರವೂ ಇಲ್ಲ. ಇದನ್ನು ತಿಳಿದುಕೊಂಡರೆ ನೀವೇ ಸೃಷ್ಟಿಕರ್ತರು ಎನ್ನುವ ರಹಸ್ಯ ತಿಳಿದು ಬಿಟ್ಟ ಹಾಗೆಯೇ. ನಿಮ್ಮ ಚೈತನ್ಯದಿಂದ ಹುಟ್ಟಿ ಬರುವ ಆಲೋಚನೆಗಳೇ ನಿಮಗೆ ಮಾರ್ಗದರ್ಶನ ತೋರಿಸುತ್ತವೆ. ಆದರೆ ಹೆಚ್ಚಿನ ಜನ ಅದನ್ನು ಗಮನಿಸದೆ ಕುರುಡರಾಗಿ ವ್ಯವಹರಿಸುತ್ತಾರೆ. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಚೈತನ್ಯ ಅದು ಯಾವ ತರ ಮಾರ್ಗದರ್ಶನ ತೋರಿಸುತ್ತೆ ಅಂದ್ರೆ, ನಿಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂತೀರೋ ಅದು ನಡೆಯುತ್ತೆ. ಒಳಗಿನಿಂದ ಬರುವ ಗೈಡೆನ್ಸ್ ಅನ್ನ ತೆಗೆದುಕೊಳ್ಳೇಬೇಕು. ಇದು ತೆಗೆದುಕೊಳ್ಳದೆ ಇದ್ರೆ ಇದಕ್ಕೆ ಮುಂಚೆ ನೀವು ಸ್ವಲ್ಪ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅದನ್ನು ಹೊಂದದೆ ಹೋಗುತ್ತೀರಿ. ಅಂದ್ರೆ ನೀವು ಅಭಿಪ್ರಾಯ ತಗೊಂಡ್ಮೇಲೆ ಅದನ್ನ ಮುಂದುವರ್ಸ್ಬೇಕು. ಅದನ್ನ ಏನಾದ್ರೂ ನಿಮ್ ಮನ್ಸಿಗೆ ಅನ್ಸಿದ್ದನ್ನ ನೀವು ಮಾಡದೆ ಹೋದ್ರೆ ಅದರಿಂದ ನೀವು ಹಿಂದೆ ಸರಿಯೋ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನೀವು ಉಸಿರಾಡುತ್ತಿರುತ್ತೀರಿ, ಬೆಳೆಯುತ್ತಿರುತ್ತೀರಿ, ನಿಮ್ಮ ದೇಹ ಬೆಳೆಯುತ್ತದೆ, ನಿಮ್ಮ ಅವಯವಗಳು ಕೆಲಸ ಮಾಡುತ್ತೆ, ನಿಮ್ಮ ಹೃದಯ ಬಡಿದುಕೊಳ್ಳುತ್ತದೆ, ನಿಮ್ಮ ತುಟಿಗಳು ಅದರುತ್ತವೆ ಮತ್ತು ನಿಮ್ಮ ನಾಲಿಗೆ ಮಾತನಾಡುತ್ತದೆ. ಇವೆಲ್ಲ ಪ್ರಯತ್ನದಲ್ಲಿ
ಇವೆಲ್ಲ ಪ್ರಯತ್ನವಿಲ್ಲದೆ ನಡೆಯುತ್ತಿದೆ ಎಂದು ನೀವು ಭಾವಿಸಬಹುದು. ಆದರೆ ನಿಮ್ಮ ಅಂತಃಶಕ್ತಿಗೆ ತಿಳಿದೇ ಇವೆಲ್ಲ ನಡೆಯುತ್ತದೆ. ನೀವು ಹೊಂದಿರುವ ದೇಹ ಕೂಡ ನಿಮ್ಮ ಅಂತಃಶಕ್ತಿಯಿಂದಲೇ ತಯಾರಾಗಿದೆ. ಅಂದ್ರೆ ಎಲ್ಲಾನು ನಾವು ಮೊದ್ಲೇನೆ ಪ್ರಿಪೇರ್ ಮಾಡ್ಕೊಂಡು ನಾವ್ ಇದೇ ತರ ಇರ್ಬೇಕು, ನಾವ್ ಇದೇ ತರ ಮಾತಾಡ್ಬೇಕು, ನಮ್ ಲಕ್ಷಣ ಹೀಗೆ ಇರ್ಬೇಕು, ಪ್ರತಿಯೊಂದನ್ನು ನಾವೇ ಡಿಸೈಡ್ ಮಾಡ್ಕೊಂಡು ಬಂದಿರ್ತೀವಿ ಅನ್ನೋದು ನಮ್ಮ ಪತ್ರಿಜೆಗಳ ಮಾತು. ಪರಮಾಣುಗಳನ್ನು ಅಣುಗಳನ್ನು ಕೂಡಿಕೊಂಡು ಅವುಗಳು ಜೀವ ಕಣಗಳಾಗಿ, ಟಿಪ್ಪುಗಳಾಗಿ, ಅವಯವಗಳಾಗಿ ಬದಲಾವಣೆಯಾಗಿ ನಿಮ್ಮ ದೇಹವನ್ನು ತಯಾರು ಮಾಡಿರುವುದು ನಿಮ್ಮ ಅಂತರ್ಶಕ್ತಿಯೇ ಎಂಬುದು ನಿಮಗೆ ಗೊತ್ತಿದೆಯೇ? ಅಂತರ್ಶಕ್ತಿ ನಿಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ಏರ್ಪಡಿಸಿದ ಪ್ರತಿರೂಪವೇ ನಿಮ್ಮ ದೇಹ. ನಿಮ್ಮ ಅಂತರ್ಶಕ್ತಿ ನಿಮಗೆ ವ್ಯತಿರಿಕ್ತವಾಗಿ ಏರ್ಪಾಡಾಗಿ ಕೆಲಸ ಮಾಡುತ್ತದೆ ಎಂದು ನೀವು ಭಾವಿಸಿದರೆ ಅದರಿಂದ ಬರುವ ಅಪಾರವಾದ ಶಕ್ತಿಯನ್ನು ಅಡ್ಡಿಪಡಿಸುತ್ತೀರಿ. ನೀವು ನಷ್ಟ ಹೊಂದುತ್ತೀರಿ. ನೀವು ಅನುಕ್ಷಣ ಅಂತರ್ಶಕ್ತಿಯನ್ನು ಚಾನಲಿಂಗ್ ಮಾಡಿಕೊಳ್ಳುವಲ್ಲಿ ವಿಫಲರಾಗುತ್ತೀರಿ. ನೀವು ನಂಬಿರುವ ಕುರುಡು ನಂಬಿಕೆಗಳು ನಿಮ್ಮ ಆಲೋಚನಾ ಶಕ್ತಿಯನ್ನು ನಿರ್ವೀರ್ಯಗೊಳಿಸುತ್ತದೆ. ಅಂದ್ರೆ ಏನು? ನಮ್ಮ ಆಲೋಚನೆ ಅನುಗುಣವಾಗಿ ನಾವು ನಡ್ಕೊಂಡ್ಲಿಲ್ಲ ಅಂದ್ರೆ ಈ ರೀತಿಯ ಎಲ್ಲ ಶಕ್ತಿಗಳು ನಿರ್ವೀರ್ಯಗೊಳ್ಳುತ್ತದೆ ಅನ್ನೋದು ನಮ್ಮ ಪತ್ರಿಜಿಯವರ ಮಾತು. ನಿಮ್ಮ ನಂಬಿಕೆಗಳೇ ನಿಮ್ಮ ಸುತ್ತಲೂ ಬೇಲಿಗಳನ್ನು ನಿರ್ಮಿಸುತ್ತದೆ. ನಿಮ್ಮ ಆಲೋಚನೆಗಳೇ ನಿಮ್ಮ ಮಿತಿಯನ್ನು ವಿಧಿಸುತ್ತದೆ. ನೀವು ಎಷ್ಟು ವಿಸ್ತರಣೆಯಾಗಬೇಕೆಂದಿದ್ದರೆ ನಿಮ್ಮ ಸರಹದ್ದು ಅಲ್ಲಿಯವರೆಗೂ ವಿಸ್ತರಿಸುತ್ತದೆ. ಕೆಲವು ಪರಿಧಿಯಲ್ಲಿ ಇದ್ದೀರಿ ಎಂದರೆ ನೀವು ಆ ಪರಿಧಿಯನ್ನು ದಾಟಿ ವಿಸ್ತರಿಸಿಕೊಳ್ಳಬೇಕು ಅಂದುಕೊಳ್ಳುವುದರಿಂದ ಅವು ನಡೆಯುತ್ತದೆ. ನಿಮ್ಮ ಗೆಲುವಿಗೆ, ನಿಮ್ಮ ಆಹ್ಲಾದಗಳಿಗೆ ನೀವೇ ಕಾರಣಕರ್ತರು. ನಿಮ್ಮ ಜೀವನದಲ್ಲಿ ಯಾವ ಕೋನದಲ್ಲಾದರೂ ಅಸಂತೃಪ್ತಿ ಆಗಿದ್ದರೆ ಅದನ್ನು ಬದಲಾಯಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲೇ ಇದೆ. ಏನಾದ್ರೂ ನಿಮ್ಗೆ ಅನ್ಸಿದ್ದನ್ನ ಮಾಡಕ್ಕೆ ಆಗಿಲ್ಲ, ಅದರಲ್ಲಿ ತೃಪ್ತಿ ಕಂಡಿಲ್ಲ ಅಂದ್ರೆ ಅದಕ್ಕೆ ನೀವೇ ಕಾರಣರಾಗುತ್ತೀರಿ. ಆ ಬದಲಾಯಿಸಿಕೊಳ್ಳುವ ಶಕ್ತಿ ಕೂಡ ನಿಮ್ಮಲ್ಲಿ ಇರುತ್ತೆ. ನಿಮ್ಮ ಈ ಭೂಮಿ ಮೇಲೆ ದೇಹದಿಂದ ನೀವು ಇದ್ದೀರೆಂದರೆ ಎಲ್ಲವನ್ನೂ ಅನುಭವಿಸಲಿಕ್ಕೆ, ಎಲ್ಲವನ್ನೂ ಆನಂದಿಸಲಿಕ್ಕೆ. ನಿಮಗಿರುವ ಶಕ್ತಿ ಪ್ರಕಟಿತ ಮಾಡಿಕೊಳ್ಳುವುದಕ್ಕಾಗಿಯೇ ನೀವು ಈ ಲೋಕದಲ್ಲಿ ಇರುವುದು. ನಿಮ್ಮ ಚೈತನ್ಯ ವಿಸ್ತರಣೆ ಮಾಡಿಕೊಂಡು ವಿಶ್ವ ಚೈತನ್ಯ ವಿಸ್ತರಣೆಗಾಗಿ ಸೇರಿಕೊಳ್ಳಲಿಕ್ಕಾಗಿ ನಿಮ್ಮ ಪ್ರಯತ್ನ ಇರಬೇಕು. ನೀವು ಈ ಲೋಕದಲ್ಲಿರುವುದು ದುಃಖಿಸುತ್ತಾ ದೈನ್ಯತೆಯಿಂದ ದಿಕ್ಕು ತೋಚದ ಸ್ಥಿತಿಯಲ್ಲಿ ಬದುಕುವುದಕ್ಕಾಗಿ ಅಲ್ಲ ಎಂದು ಮೊದಲು ತಿಳಿದುಕೊಳ್ಳಬೇಕು. ನೀವು ನಿಮ್ಮ ಚೈತನ್ಯ ವಿಸ್ತರಣೆ ವಿಶ್ವ ಚೈತನ್ಯ ವಿಸ್ತರಣೆ ಏಕವಾಗಿ ನಡೆದುಕೊಳ್ಳುವುದಕ್ಕೋಸ್ಕರ ಆನಂದ ಅನುಭವಿಸಲಿಕ್ಕಾಗಿ ಜೀವಿಸಲಿಕ್ಕೋಸ್ಕರ ನೀವು ಈ ಲೋಕದಲ್ಲಿ ಇದ್ದೀರಿ. ಅಂದ್ರೆ ದುಃಖ ಬೇಕಾಗಿಲ್ಲ, ದೈನ್ಯತೆಯ ದಿಕ್ಕು ತೋಚದ ಸ್ಥಿತಿಯಲ್ಲಿ ಇರ್ಬೇಕಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಏನಾದ್ರೂ ಸಾಧಿಸಕ್ಕೋಸ್ಕರ ಈ ಭೂಮಿಗೆ ಬಂದಿರ್ತಾರೆ. ಆತ್ಮ ಅದು ತನ್ನ ದೇಹವನ್ನು ಪಡ್ಕೊಂಡು ಇಲ್ಲಿ ಬಂದಿರುತ್ತೆ. ಆತ್ಮಶಕ್ತಿಗೆ ಪರಿಮಿತಿಗಳೇ ಇಲ್ಲ. ನಿಮ್ಮ ಚೈತನ್ಯ ವಿಸ್ತರಣಕ್ಕೆ ಆಕಾಶವೇ ಮಿತಿ. ನಿಮ್ಮ ವಾಸ್ತವಗಳಿಗೆ ನೀವೇ ಸೃಷ್ಟಿಕರ್ತರು. ಮತ್ತೊಂದು ಟಾಪಿಕ್ ಮಾತಾಡ್ತಾರೆ, ಪ್ರಾಣಿ ಸಾಮ್ರಾಜ್ಯ. ಪ್ರಾಣಿ ವರ್ಗ ಇತರ ಜೀವರಾಶಿಗಳಿಂದ ಮನುಕುಲಕ್ಕೆ ಎಂತಹ ಪ್ರಮಾದವೂ ಇಲ್ಲ. ಅವುಗಳಿಂದ ಎಷ್ಟೋ ಜ್ಞಾನವನ್ನು ನಾವು ಹೊಂದಬಲ್ಲ ಅವಕಾಶಗಳು ನಿಮಗಿವೆ. ಪಕ್ಷಿಗಳು ಕೂಡ ತನ್ನ ಗೂಡನ್ನು ಸೃಜನಾತ್ಮಕವಾಗಿ ಎಷ್ಟು ನೈಪುಣ್ಯದಿಂದ ನಿರ್ಮಿಸಿಕೊಂಡಿರುತ್ತವೆಯೋ ನೀವು ಗಮನಿಸಿ ನೋಡಿದ್ದೀರಾ? ಅದೆಷ್ಟು ಚೆನ್ನಾಗಿ ಗೂಡು ಕಟ್ಟಿರುತ್ತಲ್ವಾ? ಅದಕ್ಕೆ ಯಾರು ಹೇಳ್ಕೊಟ್ಟಿರ್ತಾರೆ ಅಲ್ವಾ? ಅದು ಪ್ರಕೃತಿ ಸಹಜವಾಗಿ ಅದರ ಆತ್ಮಕ್ಕೆ ಗೊತ್ತಿರುತ್ತೆ ತಾನೇನ್ ಮಾಡ್ಕೊಬೇಕು, ತನ್ನ ಗೂಡನ್ನ ಯಾವ ರೀತಿ ನಿರ್ಮಿಸ್ಕೋಬೇಕು, ಪ್ರತಿಯೊಂದು ಅದಕ್ಕೆ ಗೊತ್ತಿರುತ್ತದೆ. ಹಾವು ತನ್ನ ಮನೋಶಕ್ತಿಯಿಂದ ತನ್ನ ದೇಹ ಸೌಂದರ್ಯವನ್ನು ಹೇಗೆ ಸೃಷ್ಟಿಸಿಕೊಂಡಿದೆಯೋ ನೀವು ತಿಳಿದುಕೊಳ್ಳಿ. ಅದಕ್ಕೆ ಹಾವು ತನ್ನ ದೇಹ ಹೇಗ್ಬೇಕು ಹಾಗೆ ಸೃಷ್ಟಿಸಿಕೊಳ್ಳುವ ಮನಶಕ್ತಿ ಹಾಗಿರುತ್ತೆ. ಮೃಗಜಾತಿಯ ಭೌತಿಕ ವಿನ್ಯಾಸಗಳನ್ನು ಪರಿಶೀಲಿಸಿ ಚೈತನ್ಯ ಶಕ್ತಿಯನ್ನು, ಪ್ರಾಣಶಕ್ತಿಯನ್ನು
ಅವು ಚೆನ್ನಾಗಿ ವಿನಿಯೋಗಿಸಿಕೊಳ್ಳುತ್ತವೆ. ದೇಹಾರೋಗ್ಯ ಕುರಿತು ನೀವು ಪ್ರಾಣಿ ವರ್ಗದಿಂದ ತುಂಬಾ ತಿಳಿದುಕೊಳ್ಳಬಹುದು. ನ್ಯಾಚುರಲ್ ಹೀಲಿಂಗ್ ಪ್ರಾಣಶಕ್ತಿಯನ್ನು ಕೇಂದ್ರೀಕರಿಸಿ ರೋಗವನ್ನು ವಾಸಿ ಮಾಡಿಕೊಳ್ಳುವುದು ತುಂಬಾ ಚೆನ್ನಾಗಿ ತಿಳಿದುಕೊಂಡಿವೆ. ಪ್ರಾಣಿಗಳನ್ನ ನೋಡಿದ್ದೀರಾ? ಮನುಷ್ಯರಾದ್ರೆ ನಾವು ನಮ್ಗೇನೇ ಕಾಯಿಲೆ ಬಂದ ತಕ್ಷಣ ನಾವೇನ್ ಮಾಡ್ತೀವಿ? ಇಲ್ಲ ಏನು ದವಾಖಾನೆಗೆ ಹೋಗ್ತೀವಿ, ಇಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ. ನಮ್ಗೇನೋ ಆಗಿದೆ, ನಮ್ ಕಾಯಿಲೆನೋ ವಾಸಿ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳಕ್ಕೆ, ಇಲ್ಲ ಡಾಕ್ಟರ್ ಹತ್ರ ಹೋಗ್ತೀವಿ. ಆದ್ರೆ ಪ್ರಾಣಿಗಳು ಇವತ್ತಿನವರೆಗೂ ಯಾವ ಡಾಕ್ಟರ್ ಹತ್ರ ಹೋಗಿದಾವೆ? ಯಾವ ಡಾಕ್ಟರ್ ಹತ್ರನೂ ಹೋಗಿಲ್ಲ ಅಲ್ವಾ? ಅವು ಅದಕ್ಕೆ ಗೊತ್ತು ಯಾವ ಪರಿಸ್ಥಿತಿಲಿ ಯಾವ ಔಷಧಿನ ಯಾವ ಸಸ್ಯಗಳಿಂದ ಪಡಿಬಹುದು ಅಂತ ಆ ಪ್ರಾಣಿಗಳಿಗೆ ಗೊತ್ತಿದೆ. ರೋಗ ಬಂದಾಗ ಔಷಧಿ ಸಸ್ಯಗಳನ್ನ ಸೇವಿಸಿ ಆ ಸಸ್ಯಗಳನ್ನ ಗುರುತಿಸಿ ಅದನ್ನ ಸೇವಿಸಿ ಅವು ವಾಸಿ ಮಾಡ್ಕೊಳ್ತವೆ. ಹೀಗೆ ಎಷ್ಟೋ ವಿಷಯಗಳು ಅವುಗಳಿಂದ ನೀವು ಕಲಿತುಕೊಳ್ಳಬೇಕಾಗಿದೆ. ಹೌದು, ಪ್ರತಿಯೊಬ್ಬ ಮನುಷ್ಯನು ಪ್ರಾಣಿಗಳೆಲ್ಲ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ನಿಮ್ಮ ದೇಹಕ್ಕೆ ಬೇಕಾದ ಪರಿಪೂರ್ಣ ಆರೋಗ್ಯ ವಿಧಾನವನ್ನು ನಿಮ್ಮ ಅಂತಃಶಕ್ತಿಯ ಮೂಲಕ ಅಭಿವೃದ್ಧಿ ಮಾಡಿದ್ದರೆ ನಿಮ್ಮ ವೈದ್ಯ ವಿಜ್ಞಾನ ಎಷ್ಟೋ ಲಕ್ಷ ಪಟ್ಟು ಅಭಿವೃದ್ಧಿ ಆಗಿರುತ್ತಿತ್ತು. ದೇಹದಲ್ಲಿ ಯಾವ ಭಾಗದಲ್ಲಾದರೂ ಕಾಯಿಲೆ ಬಂದಾಗ ಪ್ರಾಣಶಕ್ತಿಯನ್ನು ಅಲ್ಲಿಗೆ ಕೇಂದ್ರೀಕರಿಸಿ ವಾಸಿ ಮಾಡಿಕೊಳ್ಳಬಹುದು. ಇದನ್ನ ನಮ್ ಸರ್ ಎಷ್ಟೊಂದ್ಸಲ ಹೇಳ್ತಾ ಇರ್ತಾರೆ. ಪ್ರಾಣಶಕ್ತಿನ ಅಲ್ಲಿ ಕಳಿಸಿ, ನೀವು ಧ್ಯಾನ ಮಾಡುವಾಗ ನಿಮಗೆ ಎಲ್ಲಿ ನೋವಿರುತ್ತೋ ಅಲ್ಲಿಗೆ ನಿಮ್ಮ ಪ್ರಾಣಶಕ್ತಿಯನ್ನು ಕಳಿಸಿ ಅಂತ ಅಲ್ವಾ? ರೂಪಾ ಮೇಡಮ್ ಕೂಡ ಇದನ್ನ ಸುಮಾರು ಸಲ ಹೇಳಿದ್ದಾರೆ. ಮರ್ಮ ಚಿಕಿತ್ಸೆ ಮಾಡುವಾಗ ಅವರು ಮೊದಲಿಗೆ ಈ ವಿಷಯಗಳನ್ನ ಮಾತಾಡ್ತಾರೆ. ಪ್ರಾಣಶಕ್ತಿಯನ್ನ ಎಲ್ಲಿ ನೋವಿರುತ್ತೋ ಅಲ್ಲಿಗೆ ಕಳಿಸಿ. ನೀವು ಧ್ಯಾನಕ್ಕೆ ಕೂತಾಗ ಫಸ್ಟ್ ಹಂಗ ಅನ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ವೈದ್ಯ ವಿಜ್ಞಾನ ದಿಕ್ಕಿನಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಿಲ್ಲ. ಪ್ರಾಣಿಗಳ ದೇಹದ ಮೇಲೆ ಪ್ರಯೋಗಗಳು, ನಿರ್ಜೀವ ಜೀವ ಕಣಗಳ ಮೇಲೆ ಪ್ರಯೋಗಗಳು, ಕೊಳೆತು ಹೋಗಿರುವ ದೇಹಗಳ ಮೇಲೆ ಪರಿಶೋಧನೆಗಳು ಇತ್ಯಾದಿ ಅಹೇತುಬದ್ಧ ಪದ್ಧತಿಗಳಿಂದ ನಿಮ್ಮ ವೈದ್ಯಶಾಸ್ತ್ರ ವಕ್ರಾಭಿವೃದ್ಧಿ ಹೊಂದಿದೆಯಷ್ಟೇ. ಅಂದ್ರೆ ವೈದ್ಯರು ಏನ್ ಮಾಡ್ತಾರೆ? ಮೊದಲಿಗೆ ಮನುಷ್ಯರಿಗೆ ಏನಾದ್ರೂ ಪ್ರಯೋಗ ಮಾಡೋದಕ್ ಮುಂಚೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಅದನ್ನ ಎಲ್ಲಾ ಗೊತ್ತಿರೋರೆ. ಕಾಲೇಜುಗಳಲ್ಲೆಲ್ಲ ಮೊದ್ಲು ನಮ್ಗೆ ಈಗ ಸೈನ್ಸ್ ಕ್ಲಾಸ್ ತಗೊಂಡಿದ್ದಾರೆ ಅಂದ್ರೆ ಮಕ್ಳು, ಎಷ್ಟೋ ಮಕ್ಳಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಪ್ರಾಣಿಗಳನ್ನ ಮುಂದೆ ಇಟ್ಕೊಂಡು ಅದ್ರ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತಾರೆ. ಇದರಿಂದ ಪ್ರಾಣಿಗಳಿಗೆ ಎಷ್ಟು ನೋವಾಗುತ್ತೆ, ಅದು ಆತ್ಮ ತಗೊಂಡ್ ಬಂದಿರುತ್ತಲ್ವಾ, ಅದಕ್ಕೆ ಎಷ್ಟು ನೋವಾಗುತ್ತೆ ಅಂತ ಮನುಷ್ಯ ಯಾವತ್ತೂ ಆಲೋಚನೆ ಮಾಡಿಲ್ಲ. ನಿಮ್ಮ ದೇಹದ ಶಕ್ತಿ ಸಾಮರ್ಥ್ಯಗಳನ್ನು ನಿರ್ವೀರ್ಯ ಮಾಡುತ್ತದೆ. ಅಂದ್ರೆ ಮನುಷ್ಯ ಇದನ್ನೆಲ್ಲ ಮಾಡೋದ್ರಿಂದ ಅವನ ಶಕ್ತಿ ಸಾಮರ್ಥ್ಯ ಕಳ್ಕೊತಾ ಇದ್ದಾನೆ. ಈ ತರದ ವೇದಶಾಸ್ತ್ರ ಮಾನವನ ದೇಹದ ಚೈತನ್ಯ ವಿಕಾಸಕ್ಕೆ ಒಂದು ಪೀಡೆ ಆಗಿದೆ. ಅದನ್ನು ತಕ್ಷಣವೇ ವರ್ಜಿಸಿರಿ, ಅಂದ್ರೆ ನಿಲ್ಲಿಸಿ ಅಂತ ಪತ್ರಿಜಿಗುರುಗಳು ಹೇಳ್ತಿದ್ದಾರೆ. ನಿಮ್ಮ ದೇಹದಲ್ಲಿನ ಪ್ರತಿ ಜೀವಕಣ ಎಷ್ಟೋ ಚೈತನ್ಯ ಶಕ್ತಿ ಹೊಂದಿದೆ, ಜಾಗೃತಾವಸ್ಥೆಯಲ್ಲಿದೆ. ವ್ಯಾಧಿಗಳಿಗೆ ಮೂಲ ಕಾರಣವನ್ನು ಅದರ ಚಿಕಿತ್ಸಾ ವಿಧಾನವನ್ನು ಮನೋಶಕ್ತಿಯಿಂದ ತಿಳಿದುಕೊಳ್ಳಿ. ಜೀವಕಣಗಳಿಗೆ ಚೈತನ್ಯ ಶಕ್ತಿ ಪ್ರಸಾರ ಮಾಡುವುದರ ಮೂಲಕ ವ್ಯಾಧಿಗಳನ್ನು ವಾಸಿ ಮಾಡುವ ವಿಧಾನವನ್ನು ಅಭಿವೃದ್ಧಿ ಮಾಡಿ. ಆತ್ಮಶಕ್ತಿಯಿಂದ ಎಲ್ಲ ವ್ಯಾಧಿಗಳನ್ನು ವಾಸಿ ಮಾಡಿಕೊಳ್ಳುವ ಸಾಮರ್ಥ್ಯ ನಿಮ್ಮ ದೇಹಕ್ಕೆ ಇರುವಾಗ ಪ್ರಾಣಿಗಳ ದೇಹದ ಮೇಲೆ ಪ್ರಯೋಗಗಳ ಮಾಡುವುದು ಅವಿವೇಕ. ಮನುಷ್ಯನ ಮೆದುಳಿನಲ್ಲಿ ತೊಂದರೆ ಏರ್ಪಟ್ಟರೆ ಅದರ ಮೂಲಕ ಕಾರಣವನ್ನು ಚಿಕಿತ್ಸಾ ವಿಧಾನವನ್ನು ಪ್ರಾಣಿಗಳ ಮೆದುಳು ಮೇಲೆ ಪ್ರಯೋಗ ಮಾಡಿ ತಿಳಿದುಕೊಳ್ಳುವುದು ಕೇವಲ ಮೂರ್ಖತನ. ಪ್ರಾಣಿಗಳನ್ನು ಹಿಂಸಿಸಿ ಅವುಗಳ ದೇಹದ ಮೇಲೆ ಪ್ರಯೋಗಗಳನ್ನು ಮಾಡುವುದರ ಮೂಲಕ ನಿಮ್ಮ ಶಾಸ್ತ್ರಜ್ಞರು ಮಹಾಪರಾಧ ಮಾಡುತ್ತಿದ್ದಾರೆ. ನಿಮ್ಮ ಪ್ರಪಂಚ ವಿನ್ಯಾಸ ಮಾಡಿಕೊಂಡಿರುವ ಡಾಕ್ಟರ್ಗಳು ಮಾನವರಿಗೆ ಎಷ್ಟು ಮಾತ್ರವೂ ಉಪಯೋಗಕರವಾಗಿಲ್ಲ. ಅವರುಗಳು ನಿಮ್ಮ ದೇಹದ ಚೈತನ್ಯ ವಿಕಾಸಕ್ಕೆನೆ ಹಾನಿ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಮನ್ಸಲ್ಲಿ ಇವಾಗ ಪ್ರತಿಯೊಬ್ಬ ದೇಹಕ್ಕೂ ಆ ದೇಹಕ್ಕೆ ಶಕ್ತಿ ಇರುತ್ತೆ ಅಂದ್ಮೇಲೆ ಆ ಶಕ್ತಿನ ಹಾನಿ ಮಾಡ್ದಂಗೆ ತಾನೆ. ನಾವು ಇವಾಗ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಂಡಿದೀವಿ ಅಂದ್ರೆ ನಮ್ಮಲ್ಲಿ ಇರೋ ಶಕ್ತಿಗೆ ಹಾನಿ ಮಾಡ್ಕೊಂಡಂಗೆನೆ. DNA ಪರವಾಗಿ ಜೀವ ಚೈತನ್ಯ ಪರಿಣಾಮ ಪರವಾಗಿ ಭೂಮಿ ಹಾಗೂ ಅದರ ಮೇಲಿನ ಸಕಲ ಜೀವರಾಶಿಯೊಂದಿಗೆ ಮಾನವ ಅನುಸಂಧಾನ ಪಡುತ್ತದೆ.
ಭೂಭೌತಿಕ ವಾತಾವರಣದಲ್ಲಿ ಮೂಲಿಕೆಗಳು ಭೂಮಿಯ ಎಲ್ಲ ಜೀವರಾಶಿಗಳ ದೇಹಗಳೊಂದಿಗೆ ಒಂದೇ ವಿಧವಾಗಿ ಪರಿವರ್ತನೆ ಹೊಂದಿರುತ್ತದೆ. ನಿನ್ನೆ ನಾನು ಈ ಬುಕ್ ಓದ್ಬೇಕಾದ್ರೆ ಸುಮಾರು ಸಲ ಓದಿದ್ದೀನಿ. 2-3 ಸಲ ಓದಿ ಒಂದೊಂದು ಪೇಜ್ ಓದ್ಬೇಕಾದ್ರೆ 2-3 ಸಲ ಓದಿದ್ದೀನಿ. ಮತ್ತೆ ನಂಗೆ ಎಷ್ಟೊಂದು ಡೌಟ್ಸ್ ಬಂತು ಅಂದ್ರೆ ಓದ್ತಾ ನನ್ಗೆ ಎಷ್ಟು ವಿಷಯಗಳು ಅರ್ಥ ಆಯ್ತು. ಇದ್ರಲ್ಲಿ ಹೇಳ್ತಾ ಇರ್ತೀನಿ ಕೇಳಿ. ಈ ನಿಮ್ಮ ದೇಹದಲ್ಲಿನ ಜೀವ ರಾಸಾಯನಿಕ ಚರ್ಯಗಳು ಪ್ರಾಣಿಗಳ ದೇಹದಲ್ಲೂ ಇದೆ. ಎಷ್ಟು ಇದೆ ಅಲ್ವಾ ವಿಷಯ, ನಮಗ್ ಗೊತ್ತೇ ಇಲ್ಲ ಇದೆಲ್ಲ. ಮೂಲ ಚೈತನ್ಯ ಆತ್ಮಶಕ್ತಿ ಕುರಿತು ಎಷ್ಟೋ ಆಂತರಿಕ ನಿಯಮಗಳು ಇವೆ. ಅಂದ್ರೆ ಇವೆ ಈ ನಿಯಮಗಳು ಪರಮಾಣುಗಳು, ಅಣುಗಳು, ಜೀವಕಣಗಳೊಂದಿಗೆ ಎಲ್ಲ ಜೀವರಾಶಿಗಳಿಗೂ ಒಂದೇ ಪರಿಣಾಮ ಕ್ರಮ ನಡೆಯುತ್ತದೆ. ಮೂಲ ಚೈತನ್ಯ ಶಕ್ತಿ ಎಲ್ಲದರಲ್ಲೂ ಒಂದೇ ಆಗಿರುತ್ತದೆ. ಪ್ರಾಣಿಯಲ್ಲಾಗ್ಲಿ ಮನುಷ್ಯನಲ್ಲಾಗ್ಲಿ ಮೂಲ ಚೈತನ್ಯ ಶಕ್ತಿ ಎಲ್ಲದರಲ್ಲೂ ಒಂದೇ ಆಗಿ ಇರುತ್ತೆ, ಒಂದೇ ವಿಧವಾಗಿ ವಿಸ್ತರಿಸಿದೆ. ನೀವು ಚೈತನ್ಯ ಪರಿಣಾಮ ಹೊಂದುತ್ತಿದ್ದ ಹಾಗೆ ಪ್ರಾಣಿಗಳು ಮತ್ತು ಇತರ ಜೀವರಾಶಿಗಳು ಕೂಡ ಚೈತನ್ಯ ಪರಿಣಾಮವನ್ನ ಹೊಂದುತ್ತದೆ. ಇದನ್ನ ಎಷ್ಟು ಸಲ ಓದಿದ್ದೀನಿ. ಸರ್ ಹತ್ರ ನಾನು ಕೊನೆಗೆ ಫೋನ್ ಮಾಡ್ಬಿಟ್ಟೆ, ಈ ವಿಷಯಗಳು ಇದೇನ್ ನಿಮಗೆ ಈ ತರ ಕೊಟ್ಟಿದಾರಲ್ಲ, ಸರ್ಗೆ ಹೆಂಗೆ ಇದೆಲ್ಲ ಗೊತ್ತಾಗ್ತಾ ಇತ್ತು, ಪತ್ರಿಜಿಗುರುಗಳಿಗೆ ಹೆಂಗೆ ಈ ವಿಷಯಗಳೆಲ್ಲ ತಿಳಿತಾ ಇತ್ತು. ನನ್ಗೆ ಆಶ್ಚರ್ಯ ಆಗ್ತಾ ಇತ್ತು ಈ ಪದಗಳನ್ನ ಓದ್ತಾ ಇದ್ದಾಗ. ಇನ್ನು ಮುಂದಕ್ಕಿದೆ, ಕೆಲವು ಪ್ರತ್ಯೇಕ ಅನುಭವಗಳನ್ನು ಹೊಂದುವುದಕ್ಕೋಸ್ಕರ ನಿಮ್ಮ ಚೈತನ್ಯ ಶಕ್ತಿಯಲ್ಲಿ ಕೆಲವು ಭಾಗ ಪ್ರಾಣಿಗಳ ದೇಹದೊಳಗೆ ಕಳಿಸೋದು ನಡೆಯುತ್ತದೆ. ಈ ವರ್ಡ್ಸ್ ನ ಹೋದಾಗ ನಿಜವಾಗ್ಲೂ ನಂಗೆ ಹೌದಾ ಈ ತರನೇ ನಡೆಯುತ್ತಾ ಅಂತ ಅನ್ನಿಸ್ತಿತ್ತು. ಅಂದ್ರೆ ಆ ಪ್ರಾಣಿಗಳಲ್ಲೂ ನೀವು ಇರುತ್ತೀರಿ. ಹಾಗೆಂದು ಪ್ರತಿ ಪ್ರಾಣಿಯಲ್ಲೂ ಮಾನವ ಚೈತನ್ಯ ಇರುತ್ತದೆ ಎಂದಲ್ಲ. ಪ್ರತ್ಯೇಕ ಅನುಭವಗಳನ್ನು ಹೊಂದುವುದಕ್ಕೋಸ್ಕರ ಕೆಲವು ಪರಿಸ್ಥಿತಿಗಳಲ್ಲಿ ಇದು ನಡೆದಿರುತ್ತದೆ. ಹಾಗೆಂದರೆ ನಿಮ್ಮ ಆತ್ಮ ಈ ಪ್ರಾಣಿಗಳೊಳಗೆ ಪ್ರವೇಶಿಸದೆ ಎಂದರ್ಥವಲ್ಲ. ಚೈತನ್ಯ ಶಕ್ತಿಯ ಬಗೆಯ ಪರಿವರ್ತನೆಗಳಲ್ಲಿ ಇದು ಒಂದು ಭಾಗ. ಅಂದ್ರೆ ಚೈತನ್ಯ ಶಕ್ತಿ ನಮಗ್ ಬೇಕಾದಾಗ ಪ್ರಾಣಿಗಳ ದೇಹಕ್ಕೂ ಕಳಿಸುವಂತ ಶಕ್ತಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ನನ್ಗೆ ತುಂಬಾ ಆಶ್ಚರ್ಯ ಆಯ್ತು ಈ ವರ್ಡ್ಸ್ ನ ಓದಿದಾಗ. ಇದೇನ್ ಈ ತರ, ಇದ್ ಹೆಂಗ್ ನಡೆಯುತ್ತೆ ಅಂತ. ಪ್ರತಿ ಪ್ರಾಣಿಗೂ ತನ್ನ ಸ್ವಂತ ಲಕ್ಷಣಗಳು, ಸ್ವಂತ ವ್ಯಕ್ತಿತ್ವ, ಸ್ವಂತ ಪರಿಣಾಮ ಕ್ರಮವಿರುತ್ತದೆ. ಈ ಪ್ರಾಣಿಯ ಅನುಮತಿಯೊಂದಿಗೆ ನಿಮ್ಮ ಚೈತನ್ಯ ಶಕ್ತಿ ನೀವು ಅನುಭವ ಹೊಂದುವುದಕ್ಕೋಸ್ಕರ ಕಳಿಸುತ್ತಾರೆ. ಅಂದ್ರೆ ಅದ್ರೊಳಗ್ ಹೋದ್ರೆ ನಿಮಗೆ ಅನುಭವ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕಳಿಸ್ತಾರೆ. ಅವು ಕೂಡ ತನ್ನ ಚೈತನ್ಯ ಶಕ್ತಿಯನ್ನು ಕೆಲವು ಅನುಭವಗಳಿಗೋಸ್ಕರ ನಿಮ್ಮೊಳಗೆ ಕಳಿಸುತ್ತಿವೆ. ಸರಿಯಾಗಿ ಪರಿಶೀಲಿಸಿದರೆ ಸಾಕು, ಪ್ರಾಣಿಗಳನ್ನು ಕಂಡಿರುವವರು ಈ ವಿಷಯ ಅನುಭವದೊಳಗೆ ಬಂದಿರುವುದನ್ನು ಗಮನಿಸಬಹುದು. ನಿಜಕ್ಕೂ ಈ ವರ್ಡ್ಸ್ನೆಲ್ಲ ಕೇಳಿದ್ರೆ ಎಷ್ಟೊಂದು ವಿಚಿತ್ರ ಅಲ್ವಾ. ಪ್ರಾಣ ಶಕ್ತಿ ಅನ್ನೋದು ಎಷ್ಟೊಂದು ವಿಚಿತ್ರ. ಸ್ವಂತ ವ್ಯಕ್ತಿತ್ವ, ಸ್ವಂತ ಪರಿಣಾಮ ಕ್ರಮವಿರುತ್ತೆ ಪ್ರತಿಯೊಂದು ಪ್ರಾಣಿ ಮನುಷ್ಯನಿಗೂ ಅಲ್ವಾ. ಹೆಂಗ್ ಅನ್ಸುತ್ತೆ ಅಂತ. ಮಾನವ ಜನ್ಮಕ್ಕೆ ಮುಂಚೆ ಮಾನವರು ಎಷ್ಟೋ ಲೋಕಗಳಲ್ಲಿ ಎಷ್ಟೋ ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಪರಮಾಣುಗಳಾಗಿ, ಜೀವಕಣಗಳಾಗಿ, ಮೂಲಿಕೆಗಳಾಗಿ, ಕ್ರಿಮಿಗಳಾಗಿ, ಕೀಟಗಳಾಗಿ, ವೃಕ್ಷಗಳಾಗಿ, ಪ್ರಾಣಿಗಳಾಗಿ, ಹೀಗೆ ಎಲ್ಲ ದೆಸೆಗಳಲ್ಲೂ ಜನರು ತೆಗೆದುಕೊಂಡು ಆಯಾ ದೆಸೆಗಳಲ್ಲಿ ಚೈತನ್ಯ ಪರಿಣಾಮವನ್ನ ಹೊಂದಿದ್ದಾರೆ. ಅಂದ್ರೆ ಮನುಷ್ಯ ಆಗಿ ಹುಟ್ಟೋದಕ್ ಮುಂಚೆ ಪರಮಾಣುಗಳಾಗಿ, ಜೀವಕಣಗಳಾಗಿ, ಮೂಲಿಕೆಗಳಾಗಿ, ಕ್ರಿಮಿಗಳಾಗಿ, ಕೀಟಗಳಾಗಿ, ವೃಕ್ಷಗಳಾಗಿ, ಪ್ರಾಣಿಗಳಾಗಿ, ಹೀಗೆ ಎಲ್ಲಾ ದೆಸೆಗಳಲ್ಲೂ ಜನರು ಬದುಕಿ ಬಂದಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಆತ್ಮಶಕ್ತಿಯಲ್ಲಿ ಎಲ್ಲ ಜೀವರಾಶಿಗಳ ಸ್ವಲ್ಪ ಚೈತನ್ಯ ಪರಿಣಾಮ ತುಂಬಿಕೊಂಡಿರುತ್ತೆ. ಯಾಕೆಂದ್ರೆ ಇಷ್ಟೆಲ್ಲ ನಾವು ಹುಟ್ಟಿ ಬಂದಿರ್ತೀವಲ್ಲ ಫಸ್ಟೇ. ಅರ್ಥ ಆಯ್ತು ಅನ್ಕೊಂತೀನಿ. ಪರಮಾಣುಗಳಾಗಿ ಹುಟ್ಟಿರ್ತೀವಿ, ಜೀವಕಣಗಳಾಗಿ ಹುಟ್ಟಿರ್ತೀವಿ, ಕ್ರಿಮಿಗಳಾಗಿ, ಕೀಟಗಳಾಗಿ, ವೃಕ್ಷಗಳಾಗಿ ಎಲ್ಲ ಹುಟ್ಟಿ ಬಂದಿರೋದ್ರಿಂದ ಆ ಎಲ್ಲ ಚೈತನ್ಯ ಪರಿಣಾಮ ನಮ್ಮ ದೇಹದಲ್ಲಿ ಅಡಗಿರುತ್ತೆ. ಅನೇಕ ಜನ್ಮಗಳಲ್ಲಿ ನೀವು ಜ್ಞಾನ ಸಂಪಾದಿಸಿಕೊಳ್ಳುತ್ತಾ ಬಂದಿರುತ್ತೀರಿ. ಚೈತನ್ಯ ಪರಿಣಾಮ ಕ್ರಮ ಯಾವಾಗಲೂ ಮುಂದಕ್ಕೆ ಹೊರತು ಹಿಂದಕ್ಕೆ ಅಲ್ಲ. ನಿಮ್ಮ ಪೂರ್ಣ ಸ್ಥಾಯಿ ಸೇರುವುದಕ್ಕೆ ಪರಿಣಾಮ ಸಾಗುತ್ತಿರುತ್ತದೆ. ಪರಿಣಾಮಕ್ಕೆ
ಈ ಪರಿಣಾಮಕ್ಕೆ ಕೊನೆ ಎನ್ನುವುದು ಇಲ್ಲ. ಭೂಮಂಡಲದಲ್ಲಿನ ಜೀವರಾಶಿ ಎಲ್ಲಾ ಒಂದು ನಿರ್ದೇಶಿತ ಲಕ್ಷ್ಯದ ಕಡೆಗೆ ಚೈತನ್ಯ ಪರಿಣಾಮ ಹೊಂದುತ್ತಿರುತ್ತದೆ. ನಿಜಕ್ಕೂ ಈ ಬುಕ್ ಓದ್ಬೇಕಾದ್ರೆ ನಾನು ಅದೆಷ್ಟು ಸಲ ಓದಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಗೊತ್ತು. ಆದ್ರೆ ಎಷ್ಟೊಂದು ವಿಷಯ ಇದೆ ಇದ್ರೊಳಗೆಲ್ಲ. ಪತ್ರಿಜಿ ಗುರುಗಳಿಗೆ ಯಾರು ಹೇಳಿದ್ರು ಇದನ್ನೆಲ್ಲ ಅಂತ ನನ್ಗೆ ಎಷ್ಟೊಂದ್ ಅನ್ನಿಸ್ತಾ ಇತ್ತು ಅಂತ. ತುಂಬಾ ಚೆನ್ನಾಗಿದೆ ಇದು ಓದೋದಕ್ಕೆ. ನೀವು ವಿನಾಶಕರ ಧೋರಣೆಯನ್ನು ಬಿಟ್ಟು ಪ್ರಾಣಿ ವರ್ಗದೊಂದಿಗೆ ಸ್ನೇಹ ಮಾಡಿ. ಅವು ಇತರೆ ಲೋಕಗಳಿಂದ ಭೂಮಿಗೆ ಬಂದ ಪ್ರತಿನಿಧಿಗಳು. ಅಂದ್ರೆ ಬೇರೆ ಲೋಕದಿಂದ ಅವು ಭೂಮಿಗೆ ಬಂದ ಪ್ರತಿನಿಧಿಗಳಾಗಿರುತ್ತಂತೆ ಪ್ರಾಣಿಗಳು. ಅನೇಕ ಪರಿಧಿಗಳ ಆತ್ಮದ ಒಂದು ಅಂಶ, ಮಲ್ಟಿ ಡೈಮೆನ್ಷನಲ್ ಸೋಲ್ ಎಂಟಿನಿಟಿ ಮಾತ್ರವೇ ನಿಮ್ಮ ಮುಂದೆ ಪ್ರಾಣಿಯಾಗಿ ಕಾಣಿಸುತ್ತದೆ. ನೀವು ಮಲ್ಟಿ ಡೈಮೆನ್ಷನ್ನಲ್ಲಿ ಪರಾಧೀನತೆ ಹೊಂದಿಲ್ಲ. ಪ್ರತಿ ಆತ್ಮದ ಅಂಶವು ಸ್ವತಂತ್ರವಾಗಿ ಗುರಿಯನ್ನು ಇಟ್ಟುಕೊಂಡು ಚೈತನ್ಯ ಪರಿಣಾಮ ಹೊಂದುತ್ತಿರುತ್ತದೆ. ನೀವು ಸಮಾಧಿ ಸ್ಥಿತಿಯಲ್ಲಿ ಹೋಗಿ ಪ್ರಾಣಿ ವರ್ಗಗಳಿಂದ ಎಷ್ಟೋ ಜ್ಞಾನವನ್ನು ಶೇಖರಿಸಬಹುದು. ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಚಾರಗಳು ಪ್ರಾಣಿಗಳಿಗೂ ಸಹ ಗೊತ್ತಿರುತ್ತೆ. ಇತರೆ ಲೋಕಾನುಭವಗಳನ್ನು, ಜ್ಞಾನವನ್ನು ಇವು ನಿರಂತರವಾಗಿ ನಮಗೆ ತಲುಪಿಸುತ್ತವೆ. ಇವೆಲ್ಲ ವಿಷಾದವಾಗಬೇಕೆಂದರೆ ಸಾಧಾರಣ ಪ್ರಜ್ಞಾ ಹಂತ ಸರಿ ಹೋಗದು, ಪ್ರಾಣಿ ಹಂತ ಸರಿ ಹೋಗದು. ಪ್ರಾಣಿ ವರ್ಗ ಯಾವಾಗಲೂ ಪ್ರೇಮಾನುರಾಗಗಳನ್ನು ನಿಮಗೆ ಹಂಚುತ್ತಾ ನಿಮ್ಮ ಚೈತನ್ಯ ಪರಿಣಾಮಕ್ಕೆ ಜೊತೆಯನ್ನು ತಲುಪಿಸುತ್ತದೆ. ನಿಮ್ಮ ಆಲೋಚನಾ ವಿಧಾನದಲ್ಲಿ ಬದಲಾವಣೆ ಬರಬೇಕು. ನೀವು ಅವುಗಳನ್ನು ಪ್ರೀತಿಸುವುದನ್ನ, ಗೌರವಿಸುವುದನ್ನ ಕಲ್ತ್ಕೋಬೇಕು. ಪ್ರಾಣಿಗಳಿಗೆ ಹಿಂಸೆ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ನಮ್ಮ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಎಷ್ಟಿದೆ ಮೇಡಮ್ ಇನ್ನ? ಇನ್ನೊಂದು 5 ನಿಮಿಷ ನಾನು ಮುಗಿಸ್ತೀನಿ. ಭೂಮಿ ಮೇಲೆ ಎಷ್ಟೋ ನಾಗರಿಕತೆಗಳು ಬಂದಿವೆ, ಅವಸಾನ ಆಗಿವೆ. 30-40 ಮಿಲಿಯನ್ ವರ್ಷಗಳ ಹಿಂದೆ ನೀವು ಇದುವರೆಗೂ ಕನಸುಗಾಣದ ಗೊತ್ತಿಲ್ಲದ ಬಗೆಯ ಜೀವರಾಶಿಗಳು ಇದ್ದವು. ದೇಹ ಪ್ಲಸ್ ಪ್ರಾಣಿ ತಲೆ, ಪ್ರಾಣಿ ದೇಹ, ಮನುಷ್ಯನ ತಲೆ ಇದ್ದಂತಹ ಜೀವರಾಶಿಗಳು ಇದ್ದವು. ನಾವೇನ್ ಅನ್ಕೊಂತೀವಿ, ಈಗ ಯಾವ್ದಾದ್ರು ಪಿಕ್ಚರ್ ಅಲ್ಲಿ ಈ ತರ ತೋರ್ಸಿದಾಗ ನಾವ್ ಅನ್ಕೊಂತೀವಿ ಇದೇನು ಈ ತರ ತೋರಿಸ್ತಾ ಇದಾರಲ್ಲ, ಇದು ನಿಜನಾ ಸುಳ್ಳ ಅಂತ. ಆದ್ರೆ ಇತ್ತಂತೆ ಹಿಂದೆ ದೇಹ ಮನುಷ್ಯಂದಾಗಿದ್ದಾಗ ಪ್ರಾಣಿ ತಲೆ ಇರ್ತಿತ್ತಂತೆ, ಪ್ರಾಣಿ ದೇಹ ಇದ್ದಾಗ ಮನುಷ್ಯನ ತಲೆ ಇರ್ತಿತ್ತಂತೆ. ಅಂತಹ ಜೀವರಾಶಿಗಳು ಕೂಡ ಇದ್ವಂತೆ. ಅವರು ಈಗಿನ ಮಾನವರಿಗಿಂತ ಎಷ್ಟೋ ಹೆಚ್ಚು ಪಟ್ಟು ತಿಳುವಳಿಕೆ ಹೊಂದವರಾಗಿದ್ರಂತೆ. ಈ ನಾಗರಿಕತೆಗಳು, ಮಾನವರು ಮತ್ತು ಆ ಜೀವರಾಶಿಗಳು ಎಷ್ಟೋ ಸಖ್ಯವಾಗಿರುತ್ತದೆ. ಪರಸ್ಪರ ಜ್ಞಾನವನ್ನು ಹಂಚಿಕೊಳ್ಳುತ್ತಾ ವಿಶ್ವ ಚೈತನ್ಯ ವಿಕಾಸಕ್ಕೆ ನಡೆಯುತ್ತಿತ್ತು. ಟೋಟನ್ ನಾಗರಿಕತೆಗಳಲ್ಲಿ ಚೈತನ್ಯ ಪರಿಣಾಮ ಪರವಾಗಿ ಪ್ರಾಣಿಗಳೇ ಮಾನವರಿಗಿಂತ ಎಷ್ಟೋ ಉನ್ನತವಾಗಿ ಇರುತ್ತಿದ್ದವು. ಔಷಧ ಮೂಲಿಕೆಗಳ ಬಗ್ಗೆ, ವೈದ್ಯ ವಿಜ್ಞಾನಗಳ ಬಗ್ಗೆ ಅವುಗಳಿಂದಲೇ ಮನುಷ್ಯರು ಕಲಿತುಕೊಳ್ಳುತ್ತಿದ್ದರು. ಮನುಷ್ಯರೇ ಅವುಗಳ ಹತ್ತಿರ ಜ್ಞಾನ ಪಡೆಯಲು ತೆರಳುತ್ತಿದ್ದರು. ನೋಡ್ರಿ ಯಾವ ತರ ಇದೆ ಅಲ್ವೇನ್ರಿ? ನಿಜವಾಗ್ಲೂನು ಈ ತರ ಎಲ್ಲ ಹಿಂದೆ ನಡೆದಿದೆಯಾ? ಎಷ್ಟು ವಿಷಯಗಳು ನಮಗ್ ಗೊತ್ತೇ ಇಲ್ಲ. ಕೆಲವು ನಾಗರಿಕತೆಗಳಲ್ಲಿ ಪ್ರಾಣಿಗಳು ನಮ್ಮ ಕೆಲಸಗಳನ್ನು, ಆಯುಧಗಳನ್ನು ಸ್ವಂತವಾಗಿ ತಯಾರಿಸ್ಕೊಳ್ತಿದ್ವಂತೆ. ಆ ತರ ಪ್ರಾಣಿಗಳು ಇದ್ವಂತೆ. ಆಮೇಲೆ ಅವು ತಯಾರಿ ಮಾಡಿಕೊಂಡು ಬಳಸ್ತಿದ್ವು. ಅವುಗಳು ಮನುಷ್ಯರೊಂದಿಗೆ ಎಷ್ಟೋ ತೆರೆದ ಮನಸ್ಸಿನಿಂದಲೂ ವಿಶಾಲ ದೃಷ್ಟಿಯಿಂದಲೂ ವ್ಯವಹರಿಸುತ್ತಿದ್ವು. ಇವೆಲ್ಲ ಓದುತ್ತಿದ್ದರೆ ನಮಗೆ ಆಶ್ಚರ್ಯ ಆಗುತ್ತದೆ. ಆದರೆ ಇದು ಯಥಾರ್ಥ. ನೀವು ಕೆಲವು ಗುರುಗಳಿಂದ ಚೈತನ್ಯ ಪರಿಣಾಮ ಪ್ರಕಾರವನ್ನು ಹೊಂದುತ್ತಿರುವಂತೆಯೇ ಪ್ರಾಣಿಗಳು ಕೂಡ ಇತರೆ ಜೀವರಾಶಿಗಳ ಪ್ರತ್ಯೇಕ ಗುರಿಗಳೊಂದಿಗೆ ಜೀವ ಚೈತನ್ಯ ಪರಿಣಾಮ ಕ್ರಮಗಳನ್ನು ಹೊಂದುವುದಕ್ಕೋಸ್ಕರ ಭೂಮಿ ಮೇಲೆ ಪ್ರವೇಶಿಸಿದ್ದೆ. ಇವೆಲ್ಲ ಸಾಧಾರಣವಾಗಿ ಆಲೋಚನಾ ಪರಿಧಿಗೆ ಅರ್ಥವಾಗದು. ನಿಮ್ಮ ದೇಹದಲ್ಲಿನ ಜೀವಕಣ ಸರ್ವ ಸ್ವತಂತ್ರವಾಗಿ ಚೈತನ್ಯ ಪರಿಣಾಮ ಹೊಂದುತ್ತಿರುತ್ತದೆ. ಅವು ಸರ್ವ ಸ್ವತಂತ್ರವಾಗಿ ಚೈತನ್ಯ ಪರಿಣಾಮ ಹೊಂದುತ್ತಾ ವಿಶ್ವ ಚೈತನ್ಯ ಪರಿಣಾಮವನ್ನು ಪ್ರಭಾವಿತಗೊಳಿಸುತ್ತದೆ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದ್ರ ಬಗ್ಗೆನೆ ಸುಮಾರು ಹೇಳಿದ್ದಾರೆ. ಆಮೇಲೆ ಊಹಾಶಕ್ತಿ. ನಿಮ್ಮ ಜೀವನದಲ್ಲಿ ಸಂಭವಿಸುವ ಭೌತಿಕ ಘಟನೆಗಳು, ಸವಾಲುಗಳು ಹಾಗೂ ಊಹಾಶಕ್ತಿಯಿಂದಲೇ
ಇವೆಲ್ಲ ಊಹಾಶಕ್ತಿಯಿಂದಲೇ ಹುಟ್ಟುತ್ತದೆ. ಯಾವುದೇ ಆಗಲಿ ಯಾದೃಚ್ಛಿಕವಾಗಿ ನಡೆಯುವುದಿಲ್ಲ. ಅಂದ್ರೆ ನೀವು ನಿಮ್ ಜೀವನದಲ್ಲಿ ಏನ್ ಅನ್ಕೊಂತೀರೋ ಅದು ಊಹೆ ಮಾಡ್ಕೊಂಡಿರ್ತೀರಂತೆ. ಅದೇ ತರ ಜೀವನ ನಡೆಯುತ್ತೆ. ನಿಮ್ಮ ಜೀವನದ ಅನುಭವಗಳು ಅದು ಬರುತ್ತದೆ. ನಿಮ್ಮ ಮೈಂಡ್ ನಲ್ಲಿ ಏನು ಊಹಿಸಿದರೆ ಅದು ನಿಮ್ಮ ಜೀವನದ ಅನುಭವದೊಳಗೆ ಬರುತ್ತದೆ. ನೀವು ಊಹಾಶಕ್ತಿಯಿಂದ ಅಂದುಕೊಂಡಿದ್ದೆಲ್ಲ ಭೌತಿಕ ವಸ್ತುಗಳಾಗಿ ಭೌತಿಕ ಘಟನೆಗಳಾಗಿ ಕೊಡುವುದಕ್ಕೆ ಪ್ರಕೃತಿ ಯಾವಾಗಲೂ ಸಿದ್ಧವಾಗಿರುತ್ತದೆ. ಏನ್ ಅನ್ಕೊಂತೀರಾ ನೀವು ಮನಸ್ಸಲ್ಲಿ, ನಿಮ್ಮ ಊಹೆಗೆ ಮೀರಿದ್ದು ಯಾವ್ದು ಇಲ್ಲ. ಆ ಮನ್ಸಲ್ಲಿ ನೀವು ಹೆಂಗ್ ಅನ್ಕೊಂತೀರೋ ಆ ತರ ನಡೀತಾ ಇರುತ್ತೆ. ಇದ್ರ ಬಗ್ಗೆ ಇನ್ನ ಮಾತಾಡೋದಿದೆ, ತುಂಬಾ ಇದೆ ಸರ್. ಸರ್ ನಾನು ಇನ್ನೊಂದ್ ದಿವಸ ಕ್ಲಾಸ್ ತಗೋಬೋದಾ ಇದ್ರ ಬಗ್ಗೆ? ಟೈಮ್ ಆಗೋಗಿದೆ ನನಗೆ. ಕರೆಕ್ಟ್. ಇನ್ನೊಂದ್ ದಿವಸ ತಗೊಳ್ಳಿಮ್ಮ. ಓಕೆ ಸರ್. ಓಕೆ ಸರ್. ಇದು ಸ್ವಲ್ಪ ಹೇಳ್ಬಿಟ್ಟು ನಿಲ್ಸ್ತೀನಿ ಸರ್. ಈ ಊಹಾಶಕ್ತಿ ಪ್ರತಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆದಂತೆ ತನಗೆ ಪರಿಣಾಮವಾಗಿ ತನ್ನ ಆನಂದವನ್ನು ಕುಟುಂಬದ ಸದಸ್ಯರೊಡನೆ ಸ್ನೇಹಿತರೊಡನೆ ಹಂಚಿಕೊಳ್ಳುತ್ತಿರುವಂತೆ ಊಹಿಸಿಕೊಂಡರೆ ಫೀಲಿಂಗ್ಸ್, ಎಮೋಷನ್ಸ್ ಜೊತೆಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಬದಲಾವಣೆಗಳು ಸಂಭವಿಸುತ್ತದೆ. ಮೆದುಳಿನಲ್ಲಿ ಸ್ವಲ್ಪ ಜೀವ ರಾಸಾಯನಿಕಗಳು ಉತ್ಪತ್ತಿಯಾಗಿ ಇಂಟೆಲಿಜೆನ್ಸ್ ಹೆಚ್ಚಾಗುತ್ತದೆ. ನೋಡ್ರಿ, ಮಕ್ಕಳಿಗೆ ಊಹಾಶಕ್ತಿಯಿಂದನೇ ಅವ್ರು ಪಾಸ್ ಆದಂತೆ ಅವ್ರು ಅನ್ಕೊಂಡ್ರೆ ಅವ್ರಿಗೆ ಮುಂದೆ ಅದು ನಿಜವಾಗಿ ಸಂಭವಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಲಕ್ಷ್ಯ ಏರ್ಪಡಿಸಿಕೊಳ್ಳುವುದಕ್ಕೆ ಬೇಕಾದ ಕಾರಣ ಚೆನ್ನಾಗಿ ವಿಷಾದಿಸುವುದರಿಂದ ಮಾನಸಿಕ ಆನಂದ ಸ್ವತಃ ಮೈಂಡಿನಲ್ಲಿ ಉಂಟಾಗುತ್ತದೆ. ಈ ಗುರಿ ನೆರವೇರಿಸಲಿಕ್ಕೆ ತಕ್ಕ ಪರಿಸ್ಥಿತಿಗಳನ್ನೆಲ್ಲ ಅಂತಃಶಕ್ತಿ ಸೃಷ್ಟಿಸಿಕೊಳ್ಳುತ್ತದೆ. ಈ ಭೌತಿಕ ಘಟನೆ ವಿದ್ಯಾರ್ಥಿಯ ಅನುಭವದೊಳಗೆ ಬರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಏನ್ ಅನ್ಕೊಂಡ್ರು ಅದನ್ನ ಊಹೆ ಮಾಡ್ಕೊಂಡ್ರೆ ನಾನು ಪಾಸ್ ಆಗೇ ಆಗ್ತೀನಿ, ನಾನು ಓದ್ತೀನಿ. ಅದೇ ಬರೀ ವಿದ್ಯಾರ್ಥಿನಿ ಅಂತ ಅಲ್ಲ, ಪ್ರತಿಯೊಬ್ಬ ಮನುಷ್ಯನು ತಾನೇನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೋ ಅದನ್ನ ಮಾಡೇ ಮಾಡ್ತೀನಿ ಅನ್ಕೊಂಡಾಗ ಆ ಊಹಾಶಕ್ತಿಗೆ ಮೀರಿದ್ದು ಏನೂ ಇಲ್ಲ ಕಣ್ರಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇನ್ನೂ ತುಂಬಾ ಇದೆ ಹೇಳೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮುಂದುವರಿಸ್ತೀನಿ. ಧನ್ಯವಾದಗಳು ಸರ್. ಇಷ್ಟೊಂದು ವಿಷಯಗಳನ್ನ, ಮಾಹಿತಿಗಳನ್ನ ಹಂಚ್ಕೊಳ್ಳೋದಿಕ್ಕೆ, ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.